ಹಾಯ್. ಇಂಡಿಯಾಗೆ ಬಂದಾಗಿಂದ ಅದ್ರಾಗೂ ನಮ್ಮ ಮಮ್ಮಿ ಮನೆಗೆ ಬಂದಾಗಿಂದ ಸ್ವಲ್ಪ ಜಲ್ದಿ ಏಳಬಾರ್ದಪ್ಪ, ರೆಸ್ಟ್ ಮಾಡ್ಬೇಕಂತ ಎಷ್ಟು ಅನ್ಕೋತೀನಿ, ಆದರೂ ಭಾಳ ಜಲ್ದಿ ಎದ್ಬಿಡ್ತೀನಿ. ಇವತ್ತು ಎದ್ದುಗಳೇ ಫಸ್ಟ್ ಶಾಂಡ್ಗೆ ಹಾಕಿದ್ವಿ. ಶಾಂಡ್ಗೆ ಸ್ವಲ್ಪ ಜಲ್ದಿ ಹಾಕಿದ್ರೆ ಆಮೇಲೆ ಚಲೋ ಒಣಗ್ತಾವಂತೇಳಿ ಅದಾದಮೇಲೆ ಇವತ್ತು ನಾವು ನಾಷ್ಟಕ್ಕೆ ದಪಾಟಿ ಮಾಡಿದ್ವಿ. ದಪಾಟಿ ಭಾಳ ಚಲೋ ಆಗಿತ್ತು. ಅದ್ರ ಜೊತೆಗೆ ನಮ್ಮ ಅಕ್ಕ ಒಂದು ಚಟ್ನಿ ಮಾಡಿದ್ಲಪ್ಪ, ಅದಂತೂ ಭಾರಿ ಚಲೋ ಆಗಿತ್ತು. ಅದಕ್ಕೆ ಮೊಸರು ಚಟ್ನಿ ಅಂತ ಅಂತಾರೆ. ಅದಾದಮೇಲೆ ನಮ್ಮ ಕೃಪಾ ಮೇಡಮ್ ಅವ್ರು ನೋಡ್ರಿ, ಇಲ್ಲಿ ನಮ್ಮ ಅಕ್ಕ ಒಂದು ದೊಡ್ಡದು ಒಂದು ಸೌತೆಕಾಯಿ ತಂದಿದ್ಲ, ಅದ್ರದ್ದು ಸಲಾಡ್ ಮಾಡಿದ್ಲಿ ಮಧ್ಯಾಹ್ನ ಊಟಕ್ಕೆ. ಅದಾದಮೇಲೆ ಹಾಗೆ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ರೆಡಿನೇ ಮಾಡಕತ್ತೀವಿ. ರೊಟ್ಟಿ ಅದ್ರ ಜೊತೆಗೆ ಪುಂಡಿ ಪಲ್ಯ. ಊಟ ಮಾಡಿಂದ ಸ್ವಲ್ಪ ನಮ್ಮ ಕೃಷಿಗೆ ಹೇರ್ ಕಟ್ ಮಾಡಿದೆ. ಆಕೆ ನಾ ಬಂದಾಗೆಲ್ಲ ಮಾಡಿಸ್ಕೊತಾಳೆ ಹೇರ್ ಕಟ್. ಅದಾದಮೇಲೆ ನಮ್ಮ ಅಕ್ಕ ಒಬ್ಬರು ನಮ್ಮ ಊರಾಗೆ ಇರ್ತಾಳೆ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ನಡ್ಕೊತ ಹೋಗೋದಪ್ಪ. ಭಾಳ ಚಲೋ ಅಲ್ಲ, ಆಕಿನೇ ಭಾಳ ಲಕ್ಕಿ ಅದಾಳಪ್ಪ. ನಾನು ಇಷ್ಟು ದೂರ ಕೆನಡಾ ಒಳಗೆ ಇರ್ತೀನಿ, ಆಕೆ ಇಲ್ಲೇ ನಮ್ಮ ಊರಾಗ ನಮ್ಮ ಮನೆ ಬಾಜುನೇ ಇರ್ತಾಳೆ. ನಾ ಆಕಿಗೆ ಅದಕ್ಕೆ ನೀ ಭಾಳ ಲಕ್ಕಿ ಅಂತ ಹೇಳ್ತಿರ್ತೀನಿ ನೋಡ್ರಿ. ಮಾತಾಡ್ಕೊತ ಆಕಿನ ಮನೆ ಬಂದೇ ಬಿಡ್ತಾ. ಆಕಿನ ಮನೆ ಅಂತೂ ನಂಗೆ ಭಾಳ ಇಷ್ಟ ಆಗ್ತದಪ್ಪ. ಭಾಳ ಚಲೋ ಅದ, ಹಳ್ಳಿ ಮನೆ ಮಸ್ತ್ ಅದ. ಆಕೆ ನಮ್ಮ ಸಲಿಂದ ಇವತ್ತು ಚಾಟ್ಸ್ ಮಾಡಿದ್ಲ. ನನಗೆ ಪಾನಿಪುರಿ ಅಂದ್ರೆ ಭಾಳ ಇಷ್ಟ. ಆಕೆ ಪಾನಿಪುರಿ ಮಾಡಿದ್ಲು. ಸ್ವಲ್ಪ ಪ್ರಿಪ್ರೇಷನ್ ಇತ್ತು, ನಾವು ಹೋಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ಪಾನಿನೇ ಇಷ್ಟು ಭಾರಿ ಮಾಡಿದ್ಲಪ್ಪ. ನಾ ಅಂದೆ ಆಕಿಗೆ ಸುಮ್ಮ ರೆಸ್ಟೋರೆಂಟ್ ಹಾಕ್ಬಿಡಪ್ಪ, ಅದ್ರೊಳಗೆ ಚಾಟ್ ಸ್ಪೆಷಲ್ ರೆಸ್ಟೋರೆಂಟ್ ಎಲ್ಲ ನಿನಗೆ ಚಲೋ ಲಾಭ ಆಗ್ತದೆ ಅಂಥೇಳಿ. ಸ್ವೀಟ್ ಪಾನಿ ಅಂತೂ ಭಾರಿ ಚಲೋ ಮಾಡಿದ್ಲ. ತಿಂದು ಹಾಗೆ ರಾತ್ರಿ ಆಗ್ಬಿಡ್ತಾ ಮತ್ತು ವಾಪಸ್ ಮನೆ ಕಡೆ ನಡೆದ್ವಿ. ಬಾಯ್.